Hello students, welcome to my class. Now we shall see the third class from unit 1 from the subject stock market operation. So let me begin. So first thing what I'm going to tell you is different functions of stock exchange. ಷೇರು ವಿನಿಮಯ ಕೇಂದ್ರಗಳ ಕಾರ್ಯಗಳು. So all you hope you got an idea what are the stock exchanges, primary stock market andrenu, secondary stock market. So all these things we have discussed in previous class. Now we will see the functions. So first one is economic barometer. That means ಇದು ದೇಶದ ಆರ್ಥಿಕ ಮಾಪಕವಾಗಿದೆ. It will judge whether the country is going smoothly or is there any problem in the country. ಸೊ ಒಂದು ದೇಶದ ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಡೈರೆಕ್ಟ್ಲಿ ಇಟ್ ವಿಲ್ ಗಿವ್ ಟು ದ ಪೀಪಲ್. So stock exchanges serves as an economic barometer that is indicative of the state of economy. It records all the major and minor changes in the share prices. Alva, ಈಗ ನಾವು very recently now we have got an information that there is a ಕೊರೋನಾ COVID-19 ಕೇಸಸ್ ಹೆಚ್ಚಾಗ್ತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಬಂದ ತಕ್ಷಣ ಏನಾಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಲ್ ದಿ ಪ್ರೈಸಸ್ ಆಫ್ ಶೇರ್ಸ್ ಆರ್ ಗೆಟಿಂಗ್ ಗೋಯಿಂಗ್ ಡೌನ್. ದಟ್ ಇಸ್ ಪ್ರೈಸಸ್ ಆರ್ ಕಮಿಂಗ್ ಡೌನ್. ಸೊ ದೇರ್ ಈಸ್ ಅ ಡೈರೆಕ್ಟ್ ಎಫೆಕ್ಟ್ ಆನ್ ದಿ ಸ್ಟಾಕ್ ಮಾರ್ಕೆಟ್. ಸೊ ಇದಕ್ಕೆ ನಾವೇನ್ ಅಂತೀವಿ, ಯಾವುದೇ ಒಂದು ಕಂಟ್ರಿ ಒಂದು ಸ್ಟಾಕ್ ಮಾರ್ಕೆಟ್ ಅನ್ನ ನೋಡ್ಕೊಂಡ್ರೆ ಆ ಕಂಟ್ರಿ ಹೆಂಗ್ ವರ್ಕ್ ಆಗ್ತಾ ಇದೆ, ಈಸ್ ಇಟ್ ವರ್ಕಿಂಗ್ ಸ್ಮೂತ್ಲಿ ಆರ್ ಈಸ್ ದೇರ್ ಎನಿ ಇಂಟರ್ನಲ್ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಅಂತ ಆ ಸ್ಟಾಕ್ ಮಾರ್ಕೆಟ್ ಅನ್ನ ನೋಡಿದ ತಕ್ಷಣ ವಿ ಕ್ಯಾನ್ ಜಡ್ಜ್. ಸೊ ದಟ್ ಈಸ್ ವೈ ವಿ ಸೇ ಇಟ್ ಈಸ್ ಅ ಎಕನಾಮಿಕ್ ಬ್ಯಾರೋಮೀಟರ್. ಸೆಕೆಂಡ್ ಈಸ್ ವ್ಯಾಲ್ಯೂಯೇಷನ್ ಆಫ್ ಸೆಕ್ಯೂರಿಟೀಸ್. ಸೆಕ್ಯೂರಿಟಿಗಳ ಮೌಲ್ಯಮಾಪನ. ಈ ಕಂಪನೀಸ್ ಎಷ್ಟೋ ಸಾವಿರಾರು ಕಂಪನೀಸ್ ಲಿಸ್ಟೆಡ್ ಆಗಿರ್ತಾರೆ, ಅವರು ತಮ್ಮ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಸೊ ಈ ಕಂಪನೀಸ್ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ಸ್ ದೇರ್ ವಿಲ್ ಬಿ ಫ್ಲೋಟಿಂಗ್ ಇನ್ ದ ಮಾರ್ಕೆಟ್. ಸೊ ಆ ಶೇರಿನ ಬೆಲೆ ಅಥವಾ ಆ ಸೆಕ್ಯೂರಿಟೀಸ್ ನ ವ್ಯಾಲ್ಯೂ ಏನಿದೆ, ದ್ಯಾಟ್ ಕ್ಯಾನ್ ಬಿ ಈಸಿಲಿ ಡಿಸೈಡೆಡ್ ವಿತ್ ದ ಹೆಲ್ಪ್ ಆಫ್ ದಿ ಸ್ಟಾಕ್ ಎಕ್ಸ್ಚೇಂಜಸ್. ಸೊ ಈ ಸ್ಟಾಕ್ ಎಕ್ಸ್ಚೇಂಜಸ್ ವಾಟ್ ದೇ ವಿಲ್ ಡೂ, ಸ್ಟಾಕ್ ಮಾರ್ಕೆಟ್ ಏನ್ ಮಾಡುತ್ತೆ, ಈ ಸೆಕ್ಯೂರಿಟೀಸ್ ಗಳನ್ನ ಅವ್ರ ಸೆಕ್ಯೂರಿಟೀಸ್ ನ ಒಂದು ಡಿಮಾಂಡ್ ಮತ್ತೆ ಸಪ್ಲೈ ಅನ್ನ ನೋಡ್ಕೊಂಡು ವ್ಯಾಲ್ಯೂ ಆಫ್ ದ ಸೆಕ್ಯೂರಿಟೀಸ್ ಈಸ್ finalized or decided. So the stock markets will help in the valuation of securities based on the factors of supply and demand. ಅಂದ್ರೆ ಸೆಕ್ಯೂರಿಟಿಗಳ ಮೌಲ್ಯಮಾಪನ, ಪೂರೈಕೆ ಮತ್ತು ಬೇಡಿಕೆಯ ಅಂಶ ಆಧಾರದ ಮೇಲೆ ಸೆಕ್ಯೂರಿಟಿಗಳ ಮೌಲ್ಯಮಾಪನದಲ್ಲಿ ಷೇರು ಮಾರುಕಟ್ಟೆ ಸಹಾಯ ಮಾಡುತ್ತದೆ. ಸೊ ಈ ಕಂಪ್ನೀಸಿಗೆ ಈಸಿಲಿ ನೆಕ್ಸ್ಟ್ ಟೈಮ್ ಇಶ್ಯೂ ಮಾಡಿದಾಗ ಅವ್ರ ಶೇರ್ಸ್ ಅನ್ನ ಎಷ್ಟು ಬೆಲೆಗೆ ಇಟ್ರೆ ಅವ್ರಿಗೆ ಸೇಲ್ ಆಗತ್ತೆ, ಅಥವಾ ದಿ ಇನ್ವೆಸ್ಟರ್ಸ್ ವಿಲ್ ಬೈ ದೋಸ್ ಶೇರ್ಸ್. ಆರ್ ಈಗಾಗಲೇ ಅವ್ರು ಇಶ್ಯೂ ಮಾಡಿದಂತ ಸೆಕ್ಯೂರಿಟೀಸಿಗೆ ಎಷ್ಟು ಮಾರ್ಕೆಟ್ ವ್ಯಾಲ್ಯೂ ಇದೆ, ಎಷ್ಟು ಡಿಮಾಂಡ್ ಇದೆ, ಎಷ್ಟು ಸಪ್ಲೈ ಇದೆ, ಇವನ್ನೆಲ್ಲ ಏನ್ರಿ ಈಸಿಯಾಗಿ ವ್ಯಾಲ್ಯೂಯೇಷನ್ ಮಾಡಿ ದೇ ವಿಲ್ ಗಿವ್ ಅ ರೆಡಿ ಇನ್ಫಾರ್ಮೇಶನ್. ಹೂ ವಿಲ್ ಗಿವ್ ದ ಸ್ಟಾಕ್ ಮಾರ್ಕೆಟ್, ರೈಟ್? So third important thing is transactional safety. In my previous class I told you the stock markets are controlled and regulated by SEBI, Securities and Exchange Board of India, alva. So what they will do, any wrong thing happening or anything which is going to affect the investors, ಯಾರು ಇನ್ವೆಸ್ಟ್ ಮಾಡಿರ್ತಾರೆ, ದುಡ್ಡನ್ನ ಹಾಕಿರ್ತಾರೆ, ಅವರ ಒಂದು ಇಂಟ್ರೆಸ್ಟ್ ಅನ್ನ ಕಾಪಾಡ್ಲಿಕ್ಕೆ ಎಷ್ಟು ಮಟ್ಟಿಗಾಗತ್ತೆ ಅಷ್ಟು ಅವರು ದೇ ವಿಲ್ ಟ್ರೈ ಟು ಕಂಟ್ರೋಲ್ ದಿ in fraud ಇರ್ಬೋದು ಆರ್ ಸಮ್ ಕೈಂಡ್ ಆಫ್ wrong work in the stock market. So because of this strong and controlled market, the transaction in ವಹಿವಾಟು ಇದೆಯಲ್ಲ, buying and selling of shares and securities, it is all 100% safe. And investors in ದುಡ್ಡು ಹಾಕಿರ್ತಾರೆ, they are also safe.
ಟ್ರಾನ್ಸಾಕ್ಷನಲ್ ಸೇಫ್ಟಿ, ವಹಿವಾಟಿನ ಸುರಕ್ಷತೆ. ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಟ್ರೇಡ್ ಆಗುವ ಅಂದ್ರೆ ಪರ್ಚೇಸ್ ಸೇಲ್ ಆಗುವ ಸೆಕ್ಯೂರಿಟಿಗಳನ್ನ ಪಟ್ಟಿ ಮಾಡಿರುವುದರಿಂದ ವಹಿವಾಟಿನ ಸುರಕ್ಷತೆಯನ್ನ ಖಾತ್ರಿಪಡಿಸಲಾಗುತ್ತದೆ ಮತ್ತು ಕಂಪನಿಯ ಸ್ಥಾನವನ್ನ ಪರಿಶೀಲಿಸಿದ ನಂತರ ಸೆಕ್ಯೂರಿಟಿಗಳ ಪಟ್ಟಿಯನ್ನು ಮಾಡಲಾಗುತ್ತದೆ. ಆಲ್ರೆಡಿ ಐ ಟೋಲ್ಡ್ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಅಂದ್ರೆ ಏನು, ಇವನ್ ವಿತ್ ಒನ್ ಫೋಟೋ ಐ ಹ್ಯಾವ್ ಶೋನ್. ಒಂದು ಕಂಪನಿ ಲಿಸ್ಟ್ ಆಗ್ಬೇಕು ಅಂತಂದ್ರೆ ತನ್ನ ಹೆಸರು ಆ ಸ್ಟಾಕ್ ಮಾರ್ಕೆಟಿನ ಒಂದು ಲಿಸ್ಟ್ ಅಲ್ಲಿ ಸೇರ್ಪಡೆ ಆಗ್ಬೇಕು. ಸೊ ಆ ಸೇರ್ಪಡೆ ಆಗ್ಬೇಕು ಅಂತಂದ್ರೆ ಎಷ್ಟೋ ಸ್ಟೇಜಸ್ ಇರ್ತವೆ, ಎಷ್ಟೋ ವೆರಿಫಿಕೇಶನ್ಸ್ ಇರ್ತವೆ. ಈಗ ನಮ್ಗೆ ಒಂದ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕು ಅಂತಂದ್ರೆ ಈ KYC ನೋ ಯೋರ್ ಕಸ್ಟಮರ್ ಅಂತ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸೇ ಇದೆ ಅಲ್ವಾ. ಅದೇ ತರ ಒಂದು ಕಂಪನಿಯು ಕೂಡ ತನ್ನ ಶೇರ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಇಡಬೇಕು ಅಂತಂದ್ರೆ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರ ಹೆಸರಲ್ಲಿ ಕೂಡ್ಬೇಕಾಗತ್ತೆ, ಲಿಸ್ಟಿಂಗ್ ಅಲ್ಲಿ ಫಿಕ್ಸ್ ಆಗ್ಬೇಕು. ಅದಕ್ಕೆ ಏನೇನ್ ಬೇಕು ಅಂತಂದ್ರೆ ಸೆಬಿ ಅವರು ಡೀಟೇಲ್ ಆಗಿ ಆ ಕಂಪನಿಯ ಒಂದು ಡೀಟೇಲ್ಡ್ ಚೆಕ್ಅಪ್ ಮಾಡ್ಕೊಂಡೆ ಆ ಕಂಪನಿ ವಿಲ್ ಬಿ ಅಲೌಡ್ ಟು ಟ್ರೇಡ್ ಇನ್ ದ ಸ್ಟಾಕ್ ಮಾರ್ಕೆಟ್. ಇದರಿಂದ ಏನ್ ಲಾಭ ಅಂತಂದ್ರೆ ಯಾವುದೇ ತರ ಇನ್ವೆಸ್ಟರ್ಸಿಗೆ ಲಾಸ್ ಅಥವಾ ರಿಸ್ಕ್ ಇರಲ್ಲ. ಓಕೆ, ಸೊ ದೇ ವಿಲ್ ಗ್ಯಾರಂಟಿ ಅಷ್ಟು ಕಟ್ಟುನಿಟ್ಟಾಗಿ ಮೇಂಟೈನ್ ಮಾಡಿರುವಂತ ಸ್ಟಾಕ್ ಮಾರ್ಕೆಟ್ ಇರೋದ್ರಿಂದ ದ ಟ್ರಾನ್ಸಾಕ್ಷನ್ ಈಸ್ ಸೇಫ್ಟಿ. ದೆನ್ ಫೋರ್ತ್ ಒನ್ ಇಸ್ ಕಾಂಟ್ರಿಬ್ಯೂಟರ್ ಟು ಎಕನಾಮಿಕ್ ಗ್ರೋತ್. ಆಲ್ರೆಡಿ ಐ ಟೋಲ್ಡ್ ಸ್ಟಾಕ್ ಎಕ್ಸ್ಚೇಂಜಸ್ ಏನ್ ಮಾಡತ್ತೆ, ದೇ ವಿಲ್ ಗಿವ್ ಅ ಪ್ಲಾಟ್ಫಾರ್ಮ್. ಯಾರಿಗೆ ದುಡ್ಡು ಬೇಕು, ಯಾರ ಹತ್ರ ಎಕ್ಸಸ್ ಅದ ಅವರಿಂದ ಯಾರಿಗೆ ಅಥವಾ ಪ್ರೊಡಕ್ಟಿವ್ ಪರ್ಪಸ್ಗೆ ಆ ದುಡ್ಡನ್ನ ಬಳಕೆ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೊಡುತ್ತೆ. ಸೊ ಇದರಿಂದ ಏನ್ರಿ, ಅಲ್ಟಿಮೇಟ್ಲಿ ಕಂಪನೀಸಿಗೆ ದುಡ್ಡು ಬರುತ್ತೆ. ಕಂಪನೀಸಿಗೆ ಕ್ಯಾಪಿಟಲ್ ಬಂದ್ರೆ ಏನು, ದೇ ವಿಲ್ ಇನ್ವೆಸ್ಟ್ ದಟ್ ಇನ್ ಪ್ರೊಡಕ್ಟಿವ್ ಪರ್ಪಸ್ ಅಲ್ವಾ. ಈಗ ನಾವು ಬ್ಯಾಂಕ್ ಅಲ್ಲಿ ಇಟ್ರೆ ಅದು ದುಡ್ಡು ಪ್ರೊಡಕ್ಟಿವ್ ಪರ್ಪಸ್ಗೆ ಹೋಗಲ್ಲ. ಸೊ ಇಫ್ ವಿ ಇನ್ವೆಸ್ಟ್ ದ ಸೇಮ್ ಮನಿ ಇನ್ ಎನಿ ಶೇರ್ಸ್, ಆ ಕಂಪನಿಗೆ ನಮ್ಮಿಂದ ಒಂದು ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಆ ದುಡ್ಡಿಂದ ಅವರು ಮತ್ತೆ ದೇಶಕ್ಕೆ ಅಥವಾ ದೇಶದ ಒಂದು ಆರ್ಥಿಕ ಸ್ಥಿತಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಒಂದು ಸಹಾಯಕ ಒಂದು ಇಟ್ ವಿಲ್ ಹೆಲ್ಪ್ ದಿ ಎಕನಾಮಿ ಇನ್ ಗ್ರೋಯಿಂಗ್. ಸೊ ದಟ್ ಈಸ್ ವೈ ದೇ ಟೆಲ್ ಎಕನಾಮಿಸ್ಟ್ ಅಂಡ್ ಬಿಗ್ ಎಕನಾಮಿಕ್ ಸೈಂಟಿಸ್ಟ್ ಅಂತ ನಾವೇನ್ ಹೇಳ್ತೀವಿ, ಅವ್ರೇನ್ ಹೇಳ್ತಾರೆ, ನೀವು ಬ್ಯಾಂಕ್ ಅಲ್ಲಿ ಇಡೋ ಬದ್ಲಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ನಿಮ್ಗೂ ಲಾಭ, ಈ ಕಂಪನೀಸ್ಗೂ ಲಾಭ, ಇದರಿಂದ ಎಕನಾಮಿನೂ ಕೂಡ ಡೆವಲಪ್ ಆರ್ ಗ್ರೋ ಆಗತ್ತೆ ಅಂತ. ಸೊ ದಿಸ್ ಇಸ್ ದ ಫೋರ್ತ್ ಪಾಯಿಂಟ್. ಫಿಫ್ತ್ ಒನ್, ಸಾರಿ ಇಲ್ಲಿ ಮಿಸ್ಟೇಕ್ ಇದೆ. ಫಿಫ್ತ್ ಪಾಯಿಂಟ್, ಮೇಕಿಂಗ್ ದ ಪಬ್ಲಿಕ್ ಅವೇರ್ ಆಫ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್. ಸೊ ಸ್ಟಾಕ್ ಎಕ್ಸ್ಚೇಂಜಸ್ ಇರೋದ್ರಿಂದ ನಮ್ಮಂತ ನಾರ್ಮಲ್ ಆರ್ ಕಾಮನ್ ಪಬ್ಲಿಕ್ಕಿಗೂ ಕೂಡ ಈ ತರ ಕಂಪನೀಸು ಲಿಸ್ಟ್ ಮಾಡ್ತಾ ಇದೆ, ಅಥವಾ ಈ ತರ ಕಂಪನೀಸು ಏನೋ ತಮ್ಮ ಶೇರ್ಸ್ ಅನ್ನ IPOs ಅಂತ ಹೇಳಿದೆ ನಾನು ಇನ್ ಮೈ ಪ್ರೀವಿಯಸ್ ಕ್ಲಾಸ್, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಈ ತರ ಆಫರ್ಸ್ ಮಾಡ್ತಾ ಇದೆ, ಇಷ್ಟಿದೆ ವ್ಯಾಲ್ಯೂ, ಒಂದು ಇನ್ಫಾರ್ಮೇಶನ್ ಅನ್ನ ಕೊಡುವಂತ ಒಂದು ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ ಅಂತಾನು ಹೇಳ್ಬೋದು ಸ್ಟಾಕ್ ಮಾರ್ಕೆಟ್ಸ್. ಈ ತರ ಒಂದು ಸ್ಟಾಕ್ ಮಾರ್ಕೆಟ್ ಇರ್ಲಿಲ್ಲ ಅಂತಂದ್ರೆ ನಮ್ಮಂತವ್ರಿಗೆ ಯಾರು ಹೂ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಸ್ಟಾಕ್ ಮಾರ್ಕೆಟ್, ನಮ್ಗೆ ಯಾವುದೇ ತರ ಇನ್ಫಾರ್ಮೇಶನ್ ಸಿಗ್ತಿರ್ಲಿಲ್ಲ. ಸೊ ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್, ಓಕೆ, ಇಕ್ವಿಟಿ ಹೂಡಿಕೆಯ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ಈಸ್ ದಿ ಅನದರ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್, ಓಕೆ, ಆರ್ ಸ್ಟಾಕ್ ಮಾರ್ಕೆಟ್. Then sixth one, encourages investment and saving. Already I told you, ಬ್ಯಾಂಕ್ ಅಲ್ಲಿ ಅಥವಾ FD ಆರ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಾಕುವ ಬದಲಿ ಆ ದುಡ್ಡನ್ನ ನೀವು ಪ್ರೊಡಕ್ಟಿವ್ ಪರ್ಪಸ್ಗೆ ಶೇರ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಹಾಕಿ ದುಡ್ಡು ಅಂತ ಹೇಳಿ ಒಂದಿಷ್ಟು ಎಂಕರೇಜ್ಮೆಂಟ್, ಇಟ್ ವಿಲ್ ಎಂಕರೇಜ್ ದಿ ಪೀಪಲ್ ಟು ಇನ್ವೆಸ್ಟ್ ಅಂಡ್ ಟು ಸೇವ್ ಮನಿ. ಸ್ಟಾಕ್ ಹೂಡಿಕೆ ಮತ್ತು ಉಳಿತಾಯವನ್ನ ಉತ್ತೇಜಿಸುತ್ತದೆ. ಸ್ಟಾಕ್ ಮಾರುಕಟ್ಟೆಯು ಹೆಚ್ಚಿನ ಆದಾಯವನ್ನ ನೀಡುವ ವಿವಿಧ ಭದ್ರತೆಗಳಲ್ಲಿ ಹೂಡಿಕೆಯ ಪ್ರಮುಖ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡುವುದು ಚಿನ್ನ ಮತ್ತು ಬಂಗಾರಕ್ಕಿಂತ ಉತ್ತಮ ಹೂಡಿಕೆಯ ಆಯ್ಕೆಯಾಗಿದೆ. ಸೊ ದೇ ಟೆಲ್ ದಟ್ ಏನು ಇನ್ವೆಸ್ಟಿಂಗ್ ಇನ್ ಗೋಲ್ಡ್ ಅಂಡ್ ಸಿಲ್ವರ್ಗಿಂತ ಇನ್ವೆಸ್ಟಿಂಗ್ ಇನ್ ಸೆಕ್ಯೂರಿಟೀಸ್ ಅಂಡ್ ಬಾಂಡ್ಸ್ ಇಸ್
ವಿಲ್ ಗಿವ್ ಮೋರ್ ರಿಟರ್ನ್ಸ್. ಈ ಒಂದು ಅಂಶವನ್ನ ಸ್ಟಾಕ್ ಮಾರ್ಕೆಟ್ ವಿಲ್ ಗಿವ್ ಯು ಆಲ್ ದಿ ಇನ್ಫಾರ್ಮೇಶನ್ ದಟ್ ಯು ರಿಕ್ವೈರ್ ಅಂಡ್ ದೇ ವಿಲ್ ಹೆಲ್ಪ್ ಯು ಟು ಅರ್ನ್ ಮೋರ್ ಫ್ರಮ್ ಯುವರ್ ಸೇವಿಂಗ್ಸ್. So these are all the functions, ಇಂಪಾರ್ಟೆನ್ಸ್ ಆರ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್. ಇದು ಕೂಡ ಸಿಮಿಲರ್ ಪಾಯಿಂಟ್ಸ್ ಇದಾವೆ. ಸೊ ಅಕಸ್ಮಾತ್ ಎಕ್ಸಾಮ್ ಅಲ್ಲಿ ಫಂಕ್ಷನ್ಸ್ ಆರ್ ಎಕನಾಮಿಕ್ ಇಂಪಾರ್ಟೆನ್ಸ್ ಯಾವ್ದಾರು ಕೇಳಿದ್ರು ಎಲ್ಲ ಪಾಯಿಂಟ್ಸ್ ನೀವು ಕೂಡಿಸಿ ನೀವು ಬರಿಬಹುದು. ಸೊ ಇಟ್ ಈಸ್ ಜಸ್ಟ್ ಸಿಲೆಬಸ್ ಅಲ್ಲಿ ಈ ತರ ಇದೆ ಅಂತ ನಾನು ಇದನ್ನ ಸಪರೇಟ್ ಆಗಿ ತೋರಿಸ್ತಾ ಇದ್ದೀನಿ. ಬಟ್ ಬೋತ್ ಆರ್ ಸಿಮಿಲರ್ ಪಾಯಿಂಟ್ಸ್. ಷೇರು ವಿನಿಮಯ ಕೇಂದ್ರಗಳ ಆರ್ಥಿಕ ಪ್ರಾಮುಖ್ಯತೆ. ಸೊ ಫಸ್ಟ್ ಒನ್ ಇಸ್ ಪ್ರಮೋಟ್ಸ್ ಬಿಸ್ನೆಸ್ ಎಕ್ಸ್ಪಾನ್ಷನ್. ಆಲ್ರೆಡಿ ಹೇಳಿದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ಕಂಪ್ನೀಸ್ ಶೇರ್ಸ್ ಇಶ್ಯೂ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಬಂಡವಾಳದ ನೀಡ್ ಇರುತ್ತೆ, ಕ್ಯಾಪಿಟಲ್ ಬೇಕಾಗತ್ತೆ, ಅವಾಗ ಅವರು ಕಂಪ್ನೀಸು ಶೇರ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಇಡ್ತಾರೆ. ಸೊ ಇದರಿಂದ ಏನಾಗ್ತಾ ಇದೆ, ಐ ಟೋಲ್ಡ್ ಯು ದಿಸ್ ವಿಲ್ ಹೆಲ್ಪ್ ದಿ ಬಿಸ್ನೆಸ್ ಆರ್ ಕಂಪನೀಸ್ ಟು ಎಕ್ಸ್ಪ್ಯಾಂಡ್. ವ್ಯಾಪಾರ ವಿನಿಮಯವನ್ನ ಉತ್ತೇಜಿಸುವುದು. ಕಂಪನಿಯು ಹಣವನ್ನು ಸಂಗ್ರಹಿಸಬೇಕಾದಾಗ ಅವರು ಕಂಪನಿಯ ಷೇರುಗಳನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡಬಹುದು. ಅವರು ತಮ್ಮ ಷೇರುಗಳನ್ನು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಪಟ್ಟಿ ಮಾಡುವ ಮೂಲಕ ಇದನ್ನು ಸಾಧಿಸುತ್ತಾರೆ. ಸೊ ಆಲ್ರೆಡಿ ಐ ಟೋಲ್ಡ್, ಲಿಸ್ಟೆಡ್ ಕಂಪನೀಸ್ ಇದ್ರೆ ಯಾವಾಗ ಬೇಕು, ಎಷ್ಟು ಬೇಕು, ಅವರು ಆ ಶೇರ್ಸ್ ಅನ್ನ ಇಶ್ಯೂ ಮಾಡ್ಕೊಂಡು ಫ್ಲೋಟ್ ಮಾಡ್ಕೊಂಡು ಅಷ್ಟು ದುಡ್ಡನ್ನ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡ್ಬೋದು. ಈ ಪಬ್ಲಿಕ್ ಅಂತಂದ್ರೆ ಯಾರು, ಇನ್ವೆಸ್ಟರ್ಸ್, ಹೂಡಿಕೆದಾರರು. ಸೊ ಅವರಿಂದ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಆ ದುಡ್ಡಿಂದ ಅವ್ರು ಏನ್ ಮಾಡ್ತಾರೆ, ಐ ಟೋಲ್ಡ್ ಯು, ಫಾರ್ ಎಕ್ಸ್ಪಾನ್ಷನ್ ಆರ್ ಫಾರ್ ಡೈವರ್ಸಿಫಿಕೇಶನ್. ಸೊ ಎಷ್ಟೋ ಒಂದು ಪ್ರೊಡಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡುತ್ತೆ. ಸೊ ಇದರಿಂದ ದಿಸ್ ಈಸ್ ಒನ್ ಪಾರ್ಟ್ ಆಫ್ ಎಕನಾಮಿಕ್ ಇಂಪಾರ್ಟೆನ್ಸ್. ಆರ್ಥಿಕವಾಗಿ ಯಾವ ತರ ಸ್ಟಾಕ್ ಎಕ್ಸ್ಚೇಂಜಸ್ ಫಂಕ್ಷನ್ ಮಾಡುತ್ತೆ. ಸೆಕೆಂಡ್ ಈಸ್ ಪ್ರಮೋಟ್ಸ್ ವೈಡ್ ಸ್ಪ್ರೆಡ್ ಇನ್ವೆಸ್ಟಿಂಗ್. ಆಲ್ರೆಡಿ ಐ ಟೋಲ್ಡ್, ವ್ಯಾಪಕವಾದ ಹೂಡಿಕೆಯನ್ನ ಉತ್ತೇಜಿಸುತ್ತದೆ. ಆಸ್ ಐ ಟೋಲ್ಡ್ ಯು, ನಾವು ನಾರ್ಮಲ್ ಪೀಪಲ್, ಜನರು, ಪಬ್ಲಿಕ್, ಅವರಿಗೆ ಅಷ್ಟು ನಾಲೆಜ್ ಇರಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸೊ ಅದ್ರ ಬಗ್ಗೆ ಏನೇನ್ ಮಾಹಿತಿಗಳು ಬೇಕು, ಸ್ಟಾಕ್ ಮಾರ್ಕೆಟ್ ವೆಬ್ಸೈಟ್ ಕೂಡ ಇದೆ, ಅಲ್ಲಿನೂ ಎವ್ರಿ ಡೀಟೇಲ್ ದೇ ವಿಲ್ ಗಿವ್ ಯು. ಹೌ ಟು ಇನ್ವೆಸ್ಟ್, ಒಂದು 100 ರೂಪೀಸ್ ಇದ್ರು ನೀವು ಅದನ್ನ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಏನ್ ಬೆನಿಫಿಟ್, ಈ ತರ ದೇ ಆರ್ ಗಿವಿಂಗ್ ಲಾಟ್ ಆಫ್ ಪ್ರಮೋಷನ್ ನೌ. Okay, so this is how they will encourage more and more people to invest in stock markets. Okay, promoting widespread investment. ದೆನ್ ಇನ್ನೊಂದೇನ್ರಿ ಅಂಶ ಅಂತಂದ್ರೆ, ಈಗ ಯಾವ ಕಂಪ್ನಿ ಎಲ್ಲೋ ಇರತ್ತೆ, ಆ ಕಂಪ್ನಿ ಶೇರ್ಸ್ ಪರ್ಚೇಸ್ ಮಾಡೋರು ಎಲ್ಲೆಲ್ಲೋ ಇರ್ತಾರೆ ಅಲ್ವಾ. ಜಸ್ಟ್ ಮುಂಬೈ ಆರ್ ಪುಣೆ ಅಷ್ಟೇ ಅಲ್ಲ, ಸೀಮಿತ ಇರಲ್ಲ. ಎನಿವೇರ್ ಇನ್ ದ ಕಂಟ್ರಿ, ಎನಿವೇರ್ ಇನ್ ದ ವರ್ಲ್ಡ್, ಪೀಪಲ್ ಕ್ಯಾನ್ ಬೈ ದ ಶೇರ್ಸ್ ಆಫ್ ಎನಿ ಕಂಟ್ರಿ, ಎನಿ ಕಂಪನಿ. ಸೊ ದಿಸ್ ಆಲ್ಸೋ, ಇದು ಹೆಂಗ್ ಸಾಧ್ಯ ಅಂತಂದ್ರೆ, ಇಟ್ ಈಸ್ ಓನ್ಲಿ ಥ್ರೂ ಸ್ಟಾಕ್ ಎಕ್ಸ್ಚೇಂಜಸ್. ಓಕೆ, ಸೊ ಈಗ ಡಿಮ್ಯಾಟ್, ಈಗ ಎವ್ರಿಥಿಂಗ್ ಈಸ್ ಆನ್ಲೈನ್. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರೆ ಸಾಕು, ನೀವು ಯಾವ ಕಂಪನೀಸ್ ಬೇಕಿದ್ರು ಪರ್ಚೇಸ್ ಮಾಡ್ಕೊಂಡು ಸೇಲ್ ಮಾಡ್ಬೋದು. ಸೊ ಯು ಕ್ಯಾನ್ ಇನ್ವೆಸ್ಟ್ ಯುವರ್ ಎಕ್ಸೆಸ್ ಮನಿ ಎನಿವೇರ್, ಎನಿ ಕಂಟ್ರಿ, ಎನಿ ಕಂಪನಿ. ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್, ಡೈರೆಕ್ಟ್ ಜಾಬ್ ಕ್ರಿಯೇಷನ್, ನೇರ ಉದ್ಯೋಗ ಸೃಷ್ಟಿ. ಸೊ ಯಾರಿಗೆ ಜಾಬ್? ದೆನ್ ವೆರಿ ಸಿಂಪಲ್, ಈ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ, ಈ ಸ್ಟಾಕ್ ಎಕ್ಸ್ಚೇಂಜ್ಗಳು ಮತ್ತು ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಸೇವೆ ಸಲ್ಲಿಸುವ ಎಲ್ಲಾ ಕಂಪನಿಗಳು ಅಂತಹ ಬ್ರೋಕರ್ಸ್ ಸಂಸ್ಥೆಗಳು, ಬ್ರೋಕರೇಜ್ ಸಂಸ್ಥೆಗಳು, ಹೂಡಿಕೆ ಬ್ಯಾಂಕ್ಗಳು ಮತ್ತು ಹಣಕಾಸು ಸುದ್ದಿ ಸಂಸ್ಥೆಗಳು ಅಂತಂದ್ರೆ ಇನ್ಫಾರ್ಮೇಶನ್ ಅನ್ನ ಕೊಡುವಂತ ನ್ಯೂಸ್ ಚಾನೆಲ್ಸ್ ಏನಿರ್ತಾರೆ, ಈಗ NDTV ಪ್ರಾಫಿಟ್ ಇರ್ಬೋದು, CNN ಪ್ರಾಫಿಟ್. ಸೊ ದೇರ್ ಆರ್ ಸೋ ಮೆನಿ news channels only for these ಫೋಕಸಿಂಗ್ ಆನ್ ಸ್ಟಾಕ್ ಎಕ್ಸ್ಚೇಂಜ್ ಆರ್ ಸ್ಟಾಕ್ ಮಾರ್ಕೆಟ್. ಸೊ ಈ ತರ ಈ ಒಂದು ಸ್ಟಾಕ್ ಮಾರ್ಕೆಟ್ ಇರೋದ್ರಿಂದ ಎಷ್ಟೋ ಸಾವಿರಾರು ಜನರಿಗೆ ಜಾಬ್ ಕೂಡ ಕ್ರಿಯೇಷನ್ ಆಗ್ತಾ ಇದೆ. ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲೂ ಕೂಡ ಇದೆ. ಸ್ಟಾಕ್ ಎಕ್ಸ್ಚೇಂಜ್ ಬ್ರೋಕರೇಜ್ ಕಂಪನೀಸ್, ಬ್ರೋಕರೇಜ್ ಫರ್ಮ್ಸ್, ಈಗ ಫಾರ್ ಎಕ್ಸಾಂಪಲ್ ಝೀರೋದಾ ಅಂತ ಒಂದು ಸ್ಟಾಕ್ ಮಾರ್ಕೆಟ್ ಫರ್ಮ್ ಇದೆ, ಬ್ರೋಕರೇಜ್ ಫರ್ಮ್ ಝೀರೋದಾ ಇದೆ. ಅಂಡ್ ದೇರ್ ಆರ್ ಮೆನಿ, ಶೇರ್ ಖಾನ್,
ಸೊ ಯು ಹ್ಯಾವ್ ಸೀನ್, ನೀವು ನೋಡಿರ್ತೀರಿ ಅಡ್ವರ್ಟೈಸ್ಮೆಂಟ್, ಯಾವುದು ಅಂತ ಗೊತ್ತಿರಲ್ಲ ನಿಮಗೆ. ಸೊ ಬೆಸ್ಟ್ ಎಕ್ಸಾಂಪಲ್ ಝೀರೋದಾ ಅಂಡ್ ಶೇರ್ ಖಾನ್, ಇವರೆಲ್ಲ ಏನ್ರಿ ಬ್ರೋಕರೇಜ್ ಕಂಪನೀಸ್, ಇವು ಫರ್ಮ್ಸ್. ಅವರು ನಮ್ಮಂತವರಿಗೆ, ಈಗ ನಮಗೆ ವಿ ಕಾಂಟ್ ಇನ್ವಾಲ್ವ್ ಡೈರೆಕ್ಟ್ಲಿ ಇನ್ ದ ಸ್ಟಾಕ್ ಮಾರ್ಕೆಟ್, ನಮಗೆ ನಾಲೆಜ್ ಇರಲ್ಲ. ಸೊ ನಮ್ಮ ಹತ್ರ ದುಡ್ಡಿದೆ, ನಾವು ಇಂಥ ಫರ್ಮ್ಸ್ ಅನ್ನ ಅಪ್ರೋಚ್ ಮಾಡ್ಕೊಂಡ್ರೆ ಅವ್ರದ್ದು ಕೂಡ ಆನ್ಲೈನ್ ಸರ್ವಿಸ್ ಇದೆ. ನಾವು ರಿಜಿಸ್ಟ್ರೇಷನ್ ಮಾಡಿದ್ರೆ ಸಾಕು, ದುಡ್ಡು ಅಕೌಂಟ್ ಅಲ್ಲಿ ಹಾಕಿದ್ರೆ ಸಾಕು, ಅವರು ಆ ದುಡ್ಡನ್ನ ಮ್ಯೂಚುವಲ್ ಫಂಡ್ ಇದ್ರೆ ಅವರೇ ಶೇರ್ಸ್ ಅಲ್ಲಿ ಹಾಕ್ತಾರೆ, ಅಥವಾ ಅವ್ರು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ನಾವು ಹಾಕ್ಬೇಕಾಗತ್ತೆ. ಸೊ ದೇ ಆರ್ ಆಲ್ ದಿ ಬ್ರೋಕರೇಜ್ ಫರ್ಮ್ಸ್. ಓಕೆ. ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಕೂಡ ಇನ್ವೆಸ್ಟ್ ಮಾಡ್ತಾರೆ, ಅಂತ ಬ್ಯಾಂಕ್ಸ್ ಅಲ್ಲಿ ವರ್ಕ್ ಮಾಡೋರು. ಅಂಡ್ ಫೈನಾನ್ಷಿಯಲ್ ನ್ಯೂಸ್ ಆರ್ಗನೈಸೇಷನ್ ಎಂಪ್ಲಾಯ್ hundreds and thousands of people. Most of these jobs related to stock exchanges are well paying and career oriented jobs. ಮೊನ್ನೆ ತಾನೇ ನಮ್ಮ ಕಾಲೇಜಲ್ಲಿ ಒಂದು ವರ್ಕ್ಶಾಪ್ ಕೂಡ ನಡೀತು, ಒಂದು 2 days ವರ್ಕ್ಶಾಪ್ ಇತ್ತು. ದೇ ಆರ್ ಆಲ್ಸೋ ಡೈರೆಕ್ಟ್ಲಿ ಫ್ರಮ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲವರು ಬಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅನ್ನು ಕೊಟ್ಟರು. ಅವರು ಕೂಡ ಅದೇ ಹೇಳಿದ್ರು, ಆಫ್ಟರ್ ಯುವರ್ BCom ಯು ಕ್ಯಾನ್ ಸ್ಟಾರ್ಟ್ ಯುವರ್ ಜಾಬ್ ಆಸ್ ಅ ಫೈನಾನ್ಷಿಯಲ್ ಅಡ್ವೈಸರ್ ಆರ್ ಅ ಸ್ಟಾಕ್ ಬ್ರೋಕರೇಜ್ ಫರ್ಮ್ಸ್ ಅಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು, ಎಷ್ಟೋ ಆಪ್ಷನ್ಸ್ ಇದಾವೆ ಅಂತ. ಸೊ ದಿಸ್ ಇಸ್ ಹೌ ಸ್ಟಾಕ್ ಮಾರ್ಕೆಟ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಜಾಬ್. ಓಕೆ. ಸೊ ನಾವು ದೀಸ್ ಆರ್ ಸಮ್ 3 ಪಾಯಿಂಟ್ಸ್. ಇದ್ರ ಜೊತೆನೆ ನೀವು ಆ ಫಂಕ್ಷನ್ಸ್ ಅಲ್ಲಿ ನಾನೇನು ಹೇಳಿದ್ದೀನಿ ಅದು ಕೂಡ ನೀವು ಇಲ್ಲಿ ಆಡ್ ಮಾಡ್ಬೋದು. ಸೊ ದಟ್ ಈಸ್ ವೈ ಐ ಸೆಡ್ ಯು ಕ್ಯಾನ್ ಮಿಕ್ಸ್ ಬೋತ್ ಫಂಕ್ಷನ್ಸ್ ಅಂಡ್ ಆಲ್ಸೋ ಎಕನಾಮಿಕ್ ಇಂಪಾರ್ಟೆನ್ಸ್, ಎರಡೂ ಕೂಡ. ಬಿಕಾಸ್ ಸ್ಟಾಕ್ ಎಕ್ಸ್ಚೇಂಜಸ್ ಬೆನಿಫಿಟ್ ಆಗೋದೇ ಫಾರ್ ದ ಎಕನಾಮಿ, ಇನ್ ಎಕನಾಮಿಕ್ ಟರ್ಮ್ಸ್. Okay, so now let us the last part of this class is historical background of stock exchange. Stock exchange na ಐತಿಹಾಸಿಕ ಹಿನ್ನೆಲೆ ಏನು? So let me start. ಭಾರತದಲ್ಲಿ ಭದ್ರತಾ ವ್ಯಾಪಾರವು 18ನೇ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಸಾಲದ ಭದ್ರತೆಗಳಲ್ಲಿ ವ್ಯಾಪಾರವನ್ನ ಪ್ರಾರಂಭಿಸಿತ್ತು. ಸೊ ಇನ್ ದ 18th century, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ದೇ ಸ್ಟಾರ್ಟೆಡ್ ಟ್ರೇಡಿಂಗ್ ಇನ್ ಲೋನ್ ಸೆಕ್ಯೂರಿಟೀಸ್. ಭಾರತದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ಗಳ ಸರಳ ಮತ್ತು ಅನೌಪಚಾರಿಕ ಆರಂಭವು 1850ರ ದಶಕದಲ್ಲಿ 22 ಸ್ಟಾಕ್ ಬ್ರೋಕರ್ಗಳು ಬಾಂಬೆ ಟೌನ್ ಹಾಲ್ ಎದುರು ಆಲದ ಮರದ ಕೆಳಗೆ ವ್ಯಾಪಾರವನ್ನ ಪ್ರಾರಂಭಿಸಿದರು. ಸೊ ಇದೇನ್ ಪಿಕ್ಚರ್ ಹಾಕಿದ್ದೀನಿ, ದಿಸ್ ಈಸ್ ಎಕ್ಸಾಕ್ಟ್ ಆಲದ ಮರ, ದಟ್ ಬನಿಯನ್ ಟ್ರೀ. ಓಕೆ. ಸೊ ಇಲ್ಲೇ ಕುಂತು ಒಂದು 25 ಬ್ರೋಕರ್ಸ್, ಅನೌಪಚಾರಿಕ, ದೇ ಆರ್ ನಾಟ್ ಫಾರ್ಮಲ್ ಬ್ರೋಕರ್ಸ್, ಒಂದು 22 ಜನ ಕೂಡಿ ಸೇರ್ಕೊಂಡು ವಾರಕ್ಕೊಮ್ಮೆ ಅಥವಾ ಆಲ್ಟರ್ನೇಟ್ ಡೇಸ್ ಈ ತರ ಅವರು ಸೇರ್ತಿದ್ರು ಈ ಆಲದ ಮರ ಕೆಳಗಡೆ. ಸೊ ಈ ಆಲದ ಮರ ಈಗಲೂ ಇದೆ, ಇಟ್ ಇಸ್ ಸ್ಟಿಲ್ ದೇರ್. ಸೊ ದಿಸ್ ಈಸ್ ಒರಿಜಿನಲ್ ಪಿಕ್ಚರ್ ಆಫ್ ದಟ್ ಟ್ರೀ. ಸೊ ಇದ್ರ ಕೆಳಗಡೆನೆ ಆ 22 ಮಂದಿ ಕುಂತು ವಾರಕ್ಕೊಮ್ಮೆ ಅಥವಾ 2 ದಿವಸಕ್ಕೊಮ್ಮೆ ಬಂದು ಭೇಟಿ ಹಾಕೊಂಡು ದೇ ಯೂಸ್ ಟು ಎಕ್ಸ್ಚೇಂಜ್ ದಿ ಸೆಕ್ಯೂರಿಟೀಸ್ ಆರ್ ವಾಟ್ ಎವರ್ ಬಾಂಡ್, ಆ ಬಿಲ್ಗಳೇನು ಹೇಳಿದೆ ಅಲ್ಲ, ಆ ತರ ಬಿಲ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ದುಡ್ಡನ್ನ ಎಕ್ಸ್ಚೇಂಜ್ ಮಾಡ್ತಿದ್ರು. ಓಕೆ. ದ ಟ್ರೀ ಸ್ಟಿಲ್ ಸ್ಟ್ಯಾಂಡ್ಸ್ ಇನ್ ದ ಏರಿಯಾ ವಿಚ್ ಇಸ್ ನೌ ನೋನ್ ಆಸ್ ಹಾರ್ನಿಮನ್ ಸರ್ಕಲ್. ಸೊ ಇದನ್ನ ಹಾರ್ನಿಮನ್ ಸರ್ಕಲ್ ಅಂತ ಹೇಳ್ತಾರೆ, ಈಗಲೂ ಕೂಡ ಇದೆ. ಆ ಟ್ರೀ ಇಸ್ ಸ್ಟಿಲ್ ದೇರ್. ಸೊ ದಿಸ್ ಇಸ್ ಜಸ್ಟ್ ಅ ಪಿಕ್ಚರ್ ಆಫ್ ದಟ್ ಪ್ಲೇಸ್. ಸೊ ಈ ತರ ಒಂದು ಬೋರ್ಡ್ ಕೂಡ ಇದೆ. ಎನಿವನ್ ಹೂ ಗೋ ಅಂಡ್ ವಿಸಿಟ್, ದೇ ಕ್ಯಾನ್ ರೀಡ್ ಅಬೌಟ್ ದಟ್ ಅಂಡ್ ದೇ ಕ್ಯಾನ್ ಸಿ ದಟ್ ಟ್ರೀ ಆಲ್ಸೋ. ಓಕೆ. ಸೊ ದಿಸ್ ಈಸ್ ದಟ್ ಟೌನ್ ಹಾಲ್. ಓಕೆ. ಸೊ ಫಾರ್ ಯುವರ್ ಇನ್ಫಾರ್ಮೇಶನ್, ಇದು ಎಲ್ಲೂ ಸಿಗಲ್ಲ. ಸೊ ವೆರಿ ರೇರ್ ಪಿಕ್ಚರ್ಸ್ ಇವು. Okay. The venue then shifted to Banyan Tree at the Meadows Street Junction, which is now known as the Mahatma Gandhi Road. A decade later, 10 ವರ್ಷಗಳ ನಂತರ ಅದು ಮಹಾತ್ಮ ಗಾಂಧಿ ರೋಡಿಗೆ ಶಿಫ್ಟ್ ಆಯಿತು. ಮೆಡೋ ಸ್ಟ್ರೀಟ್ ಜಂಕ್ಷನ್ ಹತ್ರ ಬಂತದು. ದ ಶಿಫ್ಟ್ ಕಂಟಿನ್ಯೂಡ್ ಟೇಕಿಂಗ್ ಪ್ಲೇಸ್ ಆಸ್ ದ ನಂಬರ್ ಆಫ್ ಬ್ರೋಕರ್ಸ್ ಇನ್ಕ್ರೀಸ್. ಅದು ಯಾಕೆ ಚೇಂಜ್ ಮಾಡಿದ್ರು ಅಂತಂದ್ರೆ 22ರಿಂದ ಹಾಗೆ ನಿಧಾನಕ್ಕೆ ಜನರು ಬಹಳಷ್ಟು ಸೇರ್ಲಿಕ್ಕೆ ಶುರು ಮಾಡಿದ್ರು. ದೇ ಸ್ಟಾರ್ಟೆಡ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಮೆಂಬರ್ಸ್. ದೆನ್ ಫೈನಲಿ ಸೆಟ್ಲಿಂಗ್ ಇನ್ 1874, 1874ರಲ್ಲಿ
ಇದು ಒಂದು ಪರ್ಟಿಕ್ಯುಲರ್ ಫಿಕ್ಸ್ ಆಗಿದ್ದು ದಿನಾಂಕ ಇದು. ಫೈನಲಿ ದೇ ಸೆಟಲ್ಡ್ ಇನ್ ಒನ್ ಪ್ಲೇಸ್. ಇಟ್ ಈಸ್ ನೌ ನೋನ್ ಆಸ್ ದಿ ದಲಾಲ್ ಸ್ಟ್ರೀಟ್. ಇದು ಕೂಡ ಈಗಲೂ ಇದೆ. ಇದು ಕರೆಂಟ್ ಫೋಟೋ ಇದು. ದಿಸ್ ಈಸ್ ದಿ ಬಿಲ್ಡಿಂಗ್ ಅಂಡ್ ದಿಸ್ ಈಸ್ ದ ಸ್ಟ್ರೀಟ್, ದಲಾಲ್ ಸ್ಟ್ರೀಟ್. This is as yet informal group known as the Native Share and Stock Brokers Association. ಫಸ್ಟ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇರಲಿಲ್ಲ. ಅವರು ಫಸ್ಟ್ ಫಾರ್ಮಲ್ ಆಗಿ ರಿಜಿಸ್ಟರ್ ಆದಾಗ ಇಲ್ಲಿ ದಲಾಲ್ ಸ್ಟ್ರೀಟ್ ಹತ್ರ ಒಂದು ಬಿಲ್ಡಿಂಗ್ ಅಲ್ಲಿ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು. ಆವಾಗ ಅದರ ಹೆಸರು ಇಟ್ ವಾಸ್ ನೋನ್ ಆಸ್ ನೇಟಿವ್ ಶೇರ್ ಅಂಡ್ ಸ್ಟಾಕ್ ಬ್ರೋಕರ್ಸ್ ಅಸೋಸಿಯೇಷನ್. ಆರ್ಗನೈಸ್ ದೆಮ್ಸೆಲ್ಫ್ ಆಸ್ ಲೇಟರ್ ಆನ್ ಅದು ಕನ್ವರ್ಟ್ ಆಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ 1875ರಲ್ಲಿ ಅದು ಫಾರ್ಮಲ್ ಆಗಿ ನೇಮು ಚೇಂಜ್ ಆಯಿತು. ಇಟ್ ಸ್ಟಾರ್ಟೆಡ್ ಫಂಕ್ಷನಿಂಗ್ ಆಸ್ BSE. ದ BSE ಇಸ್ ದ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಏಷ್ಯಾ. ಏಷ್ಯಾದಲ್ಲೇ ದಿ ಓಲ್ಡ್ ಸ್ಟಾಕ್ ಎಕ್ಸ್ಚೇಂಜ್ and was the first to be granted permanent recognition under the Securities Contract Regulation Act 1956. So BSE ಏಷ್ಯಾದ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಮತ್ತು 1956ರ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆಕ್ಟ್ ಅಡಿಯಲ್ಲಿ ಶಾಶ್ವತ ಮಾನ್ಯತೆಯನ್ನ ನೀಡಲಾಯಿತು. ಸೊ ಇಟ್ ವಾಸ್ ದ ಫಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ದಟ್ ಗಾಟ್ ದಿ ರೆಕಗ್ನಿಷನ್. So this is some just history of stock market, Bombay Stock Exchange and this one. Bombay Stock Exchange and National Stock Exchange are not the only stock exchange. ಇದು ಇವೆರಡು ಅಷ್ಟೇ ಅಲ್ಲ. There were around 23 stock exchanges. ಇಂಡಿಯಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ 23 ಸ್ಟಾಕ್ ಎಕ್ಸ್ಚೇಂಜಸ್ ಇದ್ವು. ಇಟ್ ವಾಸ್ ಸ್ಪ್ರೆಡ್ ಥ್ರೂ ಔಟ್ ದ ಕಂಟ್ರಿ. ಬಟ್ ಅವಕ್ಕೆ all the 23 did not get the recognition. However, ಒಂದಿಷ್ಟು ಮರ್ಜ್ ಆಗಿದ್ವು, ಒಂದಿಷ್ಟು ಕ್ಯಾನ್ಸಲ್ ಆಗಿದ್ವು, ಒಂದಿಷ್ಟು were closed. However, at present there are only 7 recognized stock exchanges. ಈಗ ಇಡೀ ದೇಶದಲ್ಲಿ ಒಟ್ಟು 7 ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜಸ್ ಇದಾವೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಿಟ್ಟು ಕಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್, ಮಗಧ್ ಸ್ಟಾಕ್ ಎಕ್ಸ್ಚೇಂಜ್, ಮೆಟ್ರೋಪೊಲಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ, ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಮತ್ತೆ NSE IFSC ಲಿಮಿಟೆಡ್. ಸೊ ದೀಸ್ ಆರ್ the remaining stock exchanges. So totally there are 7. So students, hope you are clear with my class, and very soon I'll come back with the last part of this chapter. After that we'll go to the next unit 2. Till then, have a nice day. Take care.